ಹಲೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾ ಲೋಕ. ನಾನಿವತ್ತು ಹಸಿ ಬಜ್ಜಿ ಅಂತ ಕರಿತೀವಿ ಇದು ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಮುದ್ದೆ ಜೊತೆಗೆ ಸಾಂಬಾರು ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಹುರ್ಕೊತಿದ್ದೀನಿ. ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪನ್ನ ಒಂದು ಜಾರಿಗೆ ಹಾಕ್ಕೊಂಡು ಕಾಯಿ ತುಳ್ಕೊಂಡು ಅದ್ರ ಜೊತೆ ಆ ಜಾರ್ ಒಳಗಡೆ ಕಾಯಿ ಕೂಡ ಹಾಕ್ಕೋಬೇಕು. ಆಮೇಲೆ ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಅದಕ್ಕೆ ನಾವು ಏನು ಹುರಿದಿಟ್ಕೊಂಡಿರ್ತೀವೋ ಆ ಶೇಂಗಾ ಬೀಜನ ಹಾಕ್ಕೋಬೇಕು. ಇಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನುಣ್ಣಗೆ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ರುಬ್ಕೊಂಡು ಈ ಥರ ನೋಡಿ, ಈ ಥರ ಚಿಕ್ಕದಾಗಿ ಸಣ್ಣಕ್ಕಾಗೋವರೆಗೂ ರುಬ್ಕೊಂಡು ಅದಕ್ಕೆ ನೀವು ನೀರು ಆ್ಯಡ್ ಮಾಡ್ಕೋಬೋದು. ಅಂದರೆ ಇದು ಸಿಂಪಲ್ ಸಾಂಬಾರು, ಇದಿಷ್ಟೇ ಆಗೋದು. ಇದಕ್ಕೆ ಒಂದು 4 ಈರುಳ್ಳಿ, 2, 3 ನಿಮಗೆ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿ ಅಷ್ಟು ಈರುಳ್ಳಿ ತೊಗೊಳ್ಳಿ. ಹಸಿ ಈರುಳ್ಳಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದಿಷ್ಟೇ ಫ್ರೆಂಡ್ಸ್, ಇದು ಸಾಂಬಾರು. ಇದಕ್ಕೆ ಹಸಿ ಬಜ್ಜಿ ಅಂತ ಕರಿತೀವಿ ನಮ್ಮ ಕಡೆ. ಇದು ಮುದ್ದೆಗಿಂತ ಬೆಟರ್ ಬಿಸಿ ಅನ್ನೋಕ್ಕೆ ಸೂಪರಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ. ನೀವೇನಾದರೂ ಮಾಡಬೇಕು, ಏನಾದರೂ ಕಲಿಬೇಕು, ನಾವು ಹೊಸ್ದಾಗಿ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಫಸ್ಟು ಯೋಚನೆ ಮಾಡೋದು ಬಿಡಿ. ಇಷ್ಟು ದಿನ ಯೋಚನೆ ಮಾಡಿದ್ದೀರಲ್ಲ, ಅದನ್ನು ಬಿಟ್ಬಿಟ್ಟು ಹೊಸ್ದಾಗಿ ಏನಾದ್ರು ಸ್ಟಾರ್ಟ್ ಮಾಡಿ. ಫಸ್ಟು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನಪಟ್ಟು ಸ್ಟಾರ್ಟ್ ಆದಮೇಲೆ 1 ಇಯರ್ 2 ಇಯರ್ ಆದಮೇಲೆ ಹಿಂದೆ ತಿರುಗಿ ನೋಡಿದಾಗ ನೀವೇ ಯೋಚನೆ ಮಾಡ್ತೀರಿ, ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ಒಳ್ಳೇದಾಯಿತು, ಸ್ಟಾರ್ಟ್ ಮಾಡಿರಲಿಲ್ಲ ಅಂತಂದರೆ ಎಷ್ಟು ಲಾಸ್ ಆಗ್ತಿತ್ತಲ್ವ ಅಂತ. ಸೊ ಇಷ್ಟೇ ಫ್ರೆಂಡ್ಸ್. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಹಸಿ ಈರುಳ್ಳಿ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಉಪ್ಪು ಕಮ್ಮಿ ಆಗಿದ್ದರೆ. ಇದಿಷ್ಟೇ ಫ್ರೆಂಡ್ಸ್ ಸಾಂಬಾರು. ಇದನ್ನು ನೀವು ಮನೆಯಲ್ಲಿ ತುಂಬ ಈಸಿ ಅಂದರೆ ತುಂಬ ಈಸಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ, ಫ್ರೀ ಇದ್ದಾಗ, ಜಾಸ್ತಿ ಕೆಲಸ ಇಲ್ಲ ಅಂದಾಗ ಟ್ರೈ ಮಾಡಿ.